ಬಂಗಾರಿಗಳು ಹೇಗೆ ಕಳ್ಳತನವನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಈಗ ಮತ್ತೊಂದು ಸೇರ್ಪಡೆಯಾಗ್ತಾ ಇದೆ. ಈಗ ಅರೆಸ್ಟ್ ಆಗ್ತಾ ಇರೋರು ಯಾರು? ಬಂಗಾರಿಗಳು ಕಳ್ಳತನ ಮಾಡಿರುವಂತ ಸ್ಟೋರಿ. ಐಶ್ವರ್ಯಗೌಡ ಶ್ವೇತಾಗೌಡ ಬಳಿಕ ಈಗ ರೇಖಾ ಸರ್ವೆ. ಸಿಸಿಬಿ ಪೊಲೀಸರಿಂದ ಆರೋಪಿ ರೇಖಾ ಅರೆಸ್ಟ್ ಆಗಿರೋದು. ಬೆಂಗಳೂರಿನ ಕಾರ್ಲ್ಟನ್ ಟವರ್ ಹೆಸರಿನಲ್ಲಿ ದೋಖಾ ಮಾಡಿದ್ದಾರೆ. ಏನಿದು? 25 ಕೋಟಿ ಕತೆ ಹೇಳಿ ಕೋಟಿ ವಂಚನೆ ಮಾಡಿರುವಂತ ಪ್ರಕರಣ ಇದು. ಎಂಎಲ್ಎ ಹೆಸರಲ್ಲೂ ಕೂಡ ಸುಲಿಗೆ ಮಾಡಿದ್ದಾರೆ ರೇಖಾ. ಪೊನ್ನಂಪೇಟೆಯ ಉದ್ಯಮಿಯನ್ನ ಸುಲಿಗೆ ಮಾಡಿದ್ದು ಈ ಗ್ಯಾಂಗ್. ರೇಖಾ ಗಂಡ ಮಂಜುನಾಥ್ ಚಾರಿ ಅರೆಸ್ಟ್ ಆಗಿರೋ. ಸಿಸಿಬಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಇದು. ರೇಖಾ ಮತ್ತು ಗಂಡ ಮಂಜುನಾಥ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. 25 ಕೋಟಿಯ ಕತೆ ಹೇಳಿ ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಎಂಎಲ್ಎ ಹೆಸರಿನಲ್ಲೂ ಕೂಡ ಸುಲಿಗೆ ಮಾಡಿದ್ದ ಪ್ರಕರಣ. ಯಾರ್ಯಾರು ಇನ್ನೂ ಇದ್ದಾರೋ ಗೊತ್ತಿಲ್ಲ. ಬಂಗಾರ ಹೆಸರಿನಲ್ಲಿ ಲೂಟಿ ಮಾಡಿದರು, ದುಡ್ಡಿನ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ, ಆಸ್ತಿ ವಿಚಾರದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಏನಪ್ಪ, ಯಾವ್ಯಾವ ರೀತಿಯಲ್ಲಿ ಇನ್ನೂ ಪ್ರಕರಣಗಳು ಆಚೆ ಬರುತ್ತೆ ಅನ್ನೋದೇ ಈಗ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಬಂಗಾರವನ್ನ ಕದ್ದಿದ್ದಂತಹ ಬಂಗಾರಿಗಳು ಒಂದು ಕಡೆಗಾದ್ರೆ, ಆಸ್ತಿಯ ವಿಚಾರದಲ್ಲಿ ಈಗ ದುಡ್ಡನ್ನ ಕಿತ್ಕೊಂಡು ಹೋಗಿರುವಂಥವ್ರು ಇನ್ನೊಂದು ಕಡೆಗೆ, ಇನ್ನೂ ಎಷ್ಟು ಬಂಗಾರಿಗಳು ಅಡಗಿ ಕೂತ್ಕೊಂಡಿದ್ದಾರೆ ಅಂತ? ಅರುಣ್, ಖಂಡಿತವಾಗ್ಲೂ ಈಗಾಗಲೇ ಹಲವು ಆಮಿಷಗಳನ್ನು ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿ ಕಳೆದ 1 ವರ್ಷಗಳಿಂದ ತಲೆಮರೆಸಿಕೊಂಡು ಓಡಾಡುತ್ತಿದ್ದಂತಹ ವಂಚಕಿಯನ್ನ ಸಿಸಿಬಿ ಪೊಲೀಸರು ಈಗ ಬಂಧನವನ್ನ ಮಾಡಿರುವಂಥದ್ದು. ರೇಖಾ ಎಂಬ ಆರೋಪಿ ಸೇರಿದಂತೆ ಒಟ್ಟು 3 ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತಹ ಸಿಸಿಬಿ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಿರುವಂಥದ್ದು. ಈ ರೇಖಾಳ ಮೇಲೆ ಸುಮಾರು 80ಕ್ಕೂ ಹೆಚ್ಚು ಕೇಸ್ಗಳಿರುತ್ತೆ. ಇದೇ ರೀತಿಯಾಗಿ ಎಂಎಲ್ಎ, ಉದ್ಯಮಿಗಳು ಸೇರಿದಂತೆ ಬೇರೆ ಬೇರೆ ರೀತಿಯ ವ್ಯಕ್ತಿಗಳಿಗೆ ಹಣ ಇರುವಂಥವರಿಗೆ ಟಾರ್ಗೆಟ್ ಮಾಡಿ ವಂಚನೆ ಮಾಡಿದ್ದಂಥ ಸಂಬಂಧಪಟ್ಟಂತೆ ಬೆಂಗಳೂರಿನ ಬಸವನಗುಡಿ, ಮಾಗಡಿ ರೋಡ್ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಸುಮಾರು 80ಕ್ಕೂ ಅಧಿಕ ವಂಚನೆ ಕೇಸ್ಗಳು ದಾಖಲಾಗಿದ್ವು. 24ರಲ್ಲಿ ಆಗಿದ್ದಂಥ ಕೇಸ್ಗಳನ್ನು ಕಂಡಂಥ ಈ ಮಹಿಳೆ ಅಲ್ಲಿಂದ ನಾಪತ್ತೆ ಆಗಿದ್ರು. ಆ ಪ್ರಕರಣದಲ್ಲಿ ತನಿಖೆಯನ್ನ ಮಾಡ್ತಿದ್ದಂಥ ಸಿಸಿಬಿ ಪೊಲೀಸರು ಈಗ ರೇಖಾ ಮತ್ತೆ ಆಕೆಯ ಗಂಡ ಸೇರಿದಂತೆ 3 ಜನ ಆರೋಪಿಗಳನ್ನ ಬಂಧನ ಮಾಡಿ ತನಿಖೆಯನ್ನ ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಕಾರ್ಲ್ ಟೌನ್ ಹೆಸರಲ್ಲಿ ಇವರು ವಂಚನೆ ಮಾಡ್ತಿದ್ರು ಅನ್ನುವಂಥ ಮಾಹಿತಿಗಳು ಈಗ ಸದ್ಯ ಗೊತ್ತಾಗ್ತಿರುವಂಥದ್ದು. ಸದ್ಯ 3 ಆರೋಪಿಗಳನ್ನ ಬಂಧನ ಮಾಡಿರುವಂಥ ಸಿಸಿಬಿ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂಥದ್ದು. 24ರಲ್ಲೇ ಸುಮಾರು 80ಕ್ಕೂ ಹೆಚ್ಚು ಪ್ರಕರಣಗಳು ಇವರ ಮೇಲೆ ದಾಖಲಾಗಿದ್ವು ಅನ್ನುವಂಥ ಮಾಹಿತಿಗಳು ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಅರುಣ್, ನಾಗೇಶ್, ಈ ಐಶ್ವರ್ಯಗೌಡ ಶ್ವೇತಾಗೌಡ ಪ್ರಕರಣಕ್ಕೆ ಏನಾದರೂ ಲಿಂಕ್ ಇದೆಯಾ ಅಥವಾ ಇವ್ರದೇ ಇನ್ನೊಂದು ಗ್ಯಾಂಗ ಇದು? ಅರುಣ್, ಬಹಳ ಪ್ರಮುಖವಾಗಿ ರೇಖಾ ಅವರೇ ಕಳೆದ 2024ರಲ್ಲಿ ಶಾಸಕರೊಬ್ಬರಿಗೆ ವಂಚನೆ ಮಾಡಿದ್ದ ಆರೋಪದ ಮೇಲೆ ಈ ಹಿಂದೆ ಕೂಡ ಬಂಧನವಾಗಿದ್ರು. ಅದಾದ ಬಳಿಕ ಮತ್ತೆ ಜೈಲಿನಿಂದ ಹೊರಗಡೆ ಬಂದು ಇದೇ ರೀತಿಯಾಗಿ ಉದ್ಯಮಿಗಳಿಗೆ ವಂಚನೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವನಗುಡಿ ಮತ್ತೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣಗಳು ದಾಖಲಾಗಿತ್ತು. ಯಾವಾಗ 2 ಪೊಲೀಸ್ ಠಾಣೆಗಳಲ್ಲಿ ಮತ್ತೆ ರೇಖಾ ಮತ್ತೆ ಅವರ ಪತಿಯ ವಿರುದ್ಧ ಪ್ರಕರಣ ದಾಖಲಾಗುತ್ತೆ, ಆ ಕೂಡಲೇ ಇವರು ನಾಪತ್ತೆ ಆಗಿರ್ತಾರೆ. ಆ ಕಾಲದಿಂದಲೂ ಕೂಡ ಪೊಲೀಸರು ಕಳೆದ 8 ತಿಂಗಳಿಂದ ಕೂಡ ನಿರಂತರವಾಗಿ ಈ ದಂಪತಿಗಳಿಗೆ ಹುಡುಕಾಟವನ್ನು ನಡೆಸ್ತಾ ಇದ್ರು. ಇವಾಗ ನಿನ್ನೆ ಆರೋಪಿಗಳು ಬಂಧನವಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಸದ್ಯ ಆರೋಪಿಗಳ ಬಂಧನದಿಂದ ಇವರು ಈ ಹಿಂದೆ ಮಾಡಿದ್ದಂಥ ಪ್ರಕರಣಗಳನ್ನು ಭೇದಿಸುವ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಐಶ್ವರ್ಯಗೌಡ ಆಗಲಿ ಶ್ವೇತಗೌಡ ಆಗಲಿ ಈ ಪ್ರಕರಣದಲ್ಲಿ ಯಾವುದೇ ಲಿಂಕ್ ಇಲ್ಲ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮುಂದೆ ತನಿಖೆ ವೇಳೆ ಮತ್ತಷ್ಟು ಇವರ ಅಕ್ರಮದ ಕರಾಳ ಮುಖ ಬಯಲಾಗುವ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ ಮತ್ತೆ.